ಎಲ್ಲಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ ಬಗ್ಗೆ ಕೆಲವೊಂದು ಅಪ್ಡೇಟ್ ಬಂದಿದೆ. ಹಾಗೆ ಗೃಹಲಕ್ಷ್ಮಿ 32ನೇ ಕಂತಿನ ಹಣ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ಹಾಗೆ ನಿನ್ನೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ 33ನೇ ಕಂತಿನ ಹಣ ಜಮೆ ಪ್ರಕ್ರಿಯೆ ಶುರುವಾಗಿದೆಯಾ ಏನು ಇದೆಲ್ಲದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಬಿಗಿನಿಂಗಿಂದ ಎಂಡ್ವರೆಗೂ ಕಂಪ್ಲೀಟಾಗಿ ವಿಡಿಯೋನ ನೋಡಿದ್ರೆ ನಿಮಗೆ ಕರೆಕ್ಟಾಗಿ ಮಾಹಿತಿ ಸಿಗುತ್ತೆ. ಯಾರೆಲ್ಲ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ ಅಥವಾ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ನಿಮಗೆ ಖಂಡಿತ ನನ್ನ ಕಡೆಯಿಂದ ಇನ್ಫಾರ್ಮೇಟಿವ್ ಆಗಿರುವಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ನೇ ಕೊಡ್ತಾ ಇರ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದುವರೆಗೂ ಕೂಡ 32ನೇ ಕಂತಿನ ಹಣದವರೆಗೂ ಫಲಾನುಭವಿಗಳಿಗೆ ಜಮೆ ಆಗಿದೆ. ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ 33ನೇ ಕಂತಿನ ಹಣ ವರಮಹಾಲಕ್ಷ್ಮಿ ಹಬ್ಬದ ದಿನ ಆಗ್ತಾರೆ ಅಥವಾ ಅದಕ್ಕೆ ಮುಂಚೆನೇ ಜಮೆ ಶುರು ಮಾಡಿಬಿಡ್ತಾರೆ ಅಂತ. ಖಂಡಿತವಾಗ್ಲೂ ಅನ್ಫಾರ್ಚುನೇಟ್ಲಿ ಯಾವುದೇ ರೀತಿಯ ಹಣ ಜಮೆ ಶುರುವಾಗಿಲ್ಲ. ಯಾಕಂದರೆ DBT ಕರ್ನಾಟಕ ಆ್ಯಪಲ್ಲಿ ಈಗ ಆಲ್ರೆಡಿ ಒಂದು 10 ಡೇಸ್ ಆಗ್ತಾ ಬಂತು. ಅಷ್ಟರೊಳಗೇ ಆಲ್ರೆಡಿ ಅಪ್ಡೇಟ್ ಆಗಿತ್ತು 33ನೇ ಕಂತಿನ ಹಣ. ಸೊ ಅದರಲ್ಲಿ ಅಪ್ಡೇಟ್ ಆಗಿದೆ ಅಂತಂದರೆ ಬಿಡುಗಡೆಗೆ ಸಿದ್ಧತೆ ಆಗಿದೆ ಅಂತ ಅರ್ಥ. ಸೊ ಹಾಗಾಗಿ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜಮೆ ಆಗ್ಬೋದು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಯಾವುದೇ ರೀತಿ ಜಮೆ ಮಾಡಿಲ್ಲ. ಮೇ ಬಿ ಈ ತಿಂಗಳು ಎಂಡ್ ಅಥವಾ ಈಗ ಮರುಪರಿಶೀಲನೆ ಪ್ರಕ್ರಿಯೆ ಅತಿ ಶೀಘ್ರದಲ್ಲೇ ಆಗಲಿದೆ. ಮೇ ಬಿ ಅದಾದಮೇಲೆ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿಲ್ಲ. ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಗ್ತೀವಿ ಅಂತ ಅವರು ಕೂಡ ಹೇಳಿರಲಿಲ್ಲ. ಬಟ್ ತುಂಬ ಜನ ಎಕ್ಸ್ಪೆಕ್ಟ್ ಮಾಡಿದರು ಅಪ್ಡೇಟ್ ಆಗಿದೆ ಆ್ಯಪಲ್ಲಿ ಅಂದರೆ ಹಾಕಬಹುದು ಅಂತ. ಬಟ್ ಇನ್ನೂ 32ನೇ ಕಂತಿನ ಹಣನೇ ಇನ್ನೂ ಒಂದು 20-25% ಮಹಿಳೆಯರಿಗೆ ಬರೋದು ಬಾಕಿ ಇದೆ. ಹಾಗೆ ಯಾರಿಗೆಲ್ಲ 30-31ನೇ ಕಂತಿನ ಹಣ ಪೆಂಡಿಂಗ್ ಇತ್ತು ಅವ್ರಿಗೆಲ್ಲರಿಗೂ ಕೂಡ ಜಮೆ ಮಾಡ್ಕೊತ ಬರ್ತಿದ್ದಾರೆ. ಇನ್ನೂ ಒಂದು 20-25% 32ನೇ ಕಂತಿನ ಹಣ ಕೂಡ ಜಮೆ ಆಗಬೇಕಾಗಿದೆ. ಸೊ ಹಾಗಾಗಿ ನೀವುಗಳು ಕಮೆಂಟ್ ಮಾಡಿ ನಿಮಗೆ 32ನೇ ಕಂತಿನ ಹಣ ಬಂದಿದೆಯಾ ಅಥವಾ ಬಂದಿಲ್ವಾ ಅಂತ. ಬಂದಿದ್ರು ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ. ಯಾಕಂದರೆ ಇನ್ನೊಂದು 20% ಜನಕ್ಕೆ ಬರಬೇಕಾಗಿದೆ. ಸೊ ಹಾಗಾಗಿ ಇನ್ನು 33ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದರೆ ಖಂಡಿತವಾಗ್ಲೂ ಇದೇ ದಿನ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಥವಾ ಇವತ್ತೇ ಬರ್ಬೋದು, ನಾಳೆನೇ ಬರ್ಬೋದು, ಅಥವಾ ಮುಂದಿನ ತಿಂಗಳು ಬರ್ಬೋದು, ಅಥವಾ ಈ ತಿಂಗಳು ಎಂಡ್ ಬರ್ಬೋದು, ಹೇಳೋಕ್ಕಾಗಲ್ಲ. ನಾನು ಲಾಸ್ಟ್ ಟೈಮ್ ಈಗ ಒಂದು 2 ದಿವಸದಿಂದ ಗೃಹಲಕ್ಷ್ಮಿ ವಿಡಿಯೋ ಮಾಡಿದಾಗಲೂ ಕೂಡ ತಿಳಿಸಿದ್ದೆ ನಿಮಗೆ. ತುಂಬ ಜನ ಇದ್ರ ಬಗ್ಗೆ ವಿಡಿಯೋ ಮಾಡಿದರು, ಯೂಟ್ಯೂಬಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು. ವರಮಹಾಲಕ್ಷ್ಮಿ ಹಬ್ಬದಿಂದ ದಿನದಿಂದ ಬೆಳಗ್ಗೆ 10 ಗಂಟೆಯಿಂದ ಶುರುವಾಗುತ್ತೆ, ಸಂಜೆ 5 ಗಂಟೆಯಿಂದ ಶುರುವಾಗುತ್ತೆ ಅಂತ. ಬಟ್ ಯಾರು ಕೂಡ ಅಂದರೆ ಅಫಿಷಿಯಲ್ ಆಗಿ ಯಾವ್ದು ಸರ್ಕಾರದಿಂದ ಆಗಿರ್ಬೋದು ಅದಕ್ಕೆ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಂದ ಆಗಿರ್ಬೋದು ಯಾವುದೇ ರೀತಿ ಅಪ್ಡೇಟ್ ಬಂದಿರಲಿಲ್ಲ. ಸೊ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದರು ಬರಬಹುದು ಅಂತ ಅಷ್ಟೇ. ಬಟ್ ಬಂದಿಲ್ಲ. ಒಟ್ಟಿನಲ್ಲಿ ಇದುವರೆಗೂ 32ನೇ ಕಂತಿನ ಹಣದವರೆಗೂ ಜಮೆ ಆಗಿದೆ. ಇನ್ನು 33ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಸೊ ಹಾಗಾಗಿ ನೀವು ಬೇರೆ ಯಾವುದೇ ವಿಡಿಯೋ ನೋಡಿದ್ರು ನಂಬಕ್ಕೆ ಹೋಗ್ಬೇಡಿ, ಅಯ್ಯೋ ಬರ್ತಿದೆಯಂತೆ ನಮಗೆ ಬಂದಿಲ್ವಲ್ಲ ಅಂತ. ಇನ್ನೂ ಕೂಡ ಜಮೆ ಪ್ರಕ್ರಿಯೆ ಶುರುವಾಗಿಲ್ಲ. ಇದು ಒಂದು ಕಡೆ ಆದರೆ ಇನ್ನೊಂದು ನಿಮಗೂ ಕೂಡ ಗೊತ್ತಿದೆ, DK ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದಾಗ ಅಂದರೆ CM ಆಗಿ ಅಧಿಕಾರಕ್ಕೆ ಬಂದಾಗಿಂದ ಅವ್ರು ಬಂದ ಕೂಡಲೇ ಫಸ್ಟ್ ಮಾತಾಡಿದೆ ಗೃಹಲಕ್ಷ್ಮಿ ಮರುಪರಿಶೀಲನೆ ಬಗ್ಗೆ. ಯಾಕಂದರೆ ತುಂಬ ಜನ ಅನರ್ಹರು ಕೂಡ ಈ ಒಂದು ಯೋಜನೆಯ ದುರುಪಯೋಗ ಮಾಡ್ಕೊಳ್ತಿದ್ದಾರೆ ಅಂದ್ಬಿಟ್ಟು ಮರುಪರಿಶೀಲನೆ ಮಾಡ್ತೀವಿ ಶೀಘ್ರದಲ್ಲೇ ಅಂತ ಹೇಳಿ ಕೊನೆಗೂ ಕೂಡ ಇವಾಗ ಇದ್ರ ಬಗ್ಗೆ ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ. ಈಗ ಮೊನ್ನೆ ವಿಧಾನ ಪರಿಷತ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಆವಾಗ DK ಶಿವಕುಮಾರ್ ಅವರು ಇದ್ರ ಬಗ್ಗೆ ಅಪ್ಡೇಟ್ನ ಕೊಟ್ಟಿದ್ದಾರೆ. ಬಯೋಮೆಟ್ರಿಕ್ ಮತ್ತು ಫೇಸ್ ಅಥೆಂಟಿಕೇಷನ್ ಮೂಲಕ ನಾವು ಫಲಾನುಭವಿಗಳ ಮಾಹಿತಿನ ಕಲೆಕ್ಟ್ ಮಾಡ್ತೀವಿ. ಹಾಗೆ ಸೇವಾ ಸಿಂಧು ಕೇಂದ್ರಗಳಲ್ಲಿ ಹಾಗೆ ಮನೆ ಮನೆಗೆ ತೆರಳಿ ನಾವು ಮಾಹಿತಿನ ಸಂಗ್ರಹ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಅಂತಲೇ ಈ ಒಂದು ಗೃಹಲಕ್ಷ್ಮಿ ಮರುಪರಿಶೀಲನೆಗೆ ಅಂತಲೇ ಆ್ಯಪ್ ಮತ್ತು ವೆಬ್ ಅಪ್ಲಿಕೇಶನ್ನ ಬಳಸಿಬಿಟ್ಟು ಮರುಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಫಲಾನುಭವಿಗಳ ಬಯೋಮೆಟ್ರಿಕ್ ಹಾಗೆ ಫೇಸ್ ಅಥೆಂಟಿಕೇಷನ್ ಮೂಲಕ ಫಲಾನುಭವಿಗಳು ಅರ್ಹರ ಅನರ್ಹರ ಅಂದ್ಬಿಟ್ಟು ನಾವು ಪರಿಶೀಲನೆ ಮಾಡ್ತೀವಿ ಅತಿ ಶೀಘ್ರದಲ್ಲೇ. ಅಂದರೆ ಈಗ ಏನು ಆ್ಯಪ್ ಇದೆ ಅಥವಾ ವೆಬ್ ಅಪ್ಲಿಕೇಶನ್ ಇದೆ ಇದ್ರ ಪ್ರಕ್ರಿಯೆ ಕೊನೆಯ ಹಂತಕ್ಕೆ ಬಂದಿದೆ. ಅತಿ ಶೀಘ್ರದಲ್ಲೇ ಗೃಹಲಕ್ಷ್ಮಿ ಮರುಪರಿಶೀಲನೆ ಮಾಡೋಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಯಾವಾಗಿಂದ ಬೇಕಾದರೂ ಮರುಪರಿಶೀಲನೆ ಶುರುವಾಗ್ಬೋದು. ಇದ್ರ ಬಗ್ಗೆ DK ಶಿವಕುಮಾರ್ ಅವರು ಮೊದಲು ಕೂಡ ಹೇಳಿದ್ರು SIR ಮುಗಿದ ಕೂಡಲೇ ನಾವು ಮರುಪರಿಶೀಲನೆ ಶುರು ಮಾಡ್ತೀವಿ ಅಂತ. ಬಟ್ ಇದು ಇನ್ನೂ ಕೊನೆ ಹಂತಕ್ಕೆ ಬಂದಿದೆ. ಯಾಕಂದರೆ ಈಗ ಆ್ಯಪ್ ಮಾಡ್ತಿದ್ದಾರೆ, ಹಾಗೆ ಇದಕ್ಕೆ ಅಂತಲೇ ವೆಬ್ ಅಪ್ಲಿಕೇಶನ್ ಎಲ್ಲ
ಎಲ್ಲ ಮಾಡ್ತಾ ಇರೋದ್ರಿಂದ ಎಲ್ಲದೂ ಕೂಡ ಕ್ಲಿಯರ್ ಆಗಿ ಎಲ್ಲ ರೆಡಿ ಇದೆ ಅಂತಂದಾಗ ಶುರು ಮಾಡಬೇಕಲ್ವ. ಯಾಕಂದರೆ ಮತ್ತೆ ಒಂದ್ಸತಿ ಶುರು ಮಾಡಿದ್ರೆ ಅದು ಮುಗಿಯೋವರೆಗೂ ಸ್ಟಾಪ್ ಮಾಡೋಕ್ಕಾಗಲ್ಲ. ಅದು ಶುರುವಾದ ಮೇಲೆ ಹಣ ಜಮೆ ಮಾಡಲಿಕ್ಕೂ ಕೂಡ ಆಗಲ್ಲ. ಸೊ ಹಾಗಾಗಿ ಎಲ್ಲದೂ ಕೂಡ ಮರುಪರಿಶೀಲನೆ ಆ್ಯಪ್ ಆಗಿರ್ಬೋದು ಅಥವಾ ವೆಬ್ ಅಪ್ಲಿಕೇಶನ್ ಆಗಿರ್ಬೋದು, ಇದ್ರದ್ದು ಏನೋ ಪ್ರಕ್ರಿಯೆ ಇದೆ. ಸೊ ಇದು ಕೊನೆಯ ಹಂತಕ್ಕೆ ಬಂದಿರೋದ್ರಿಂದ ಅತಿ ಶೀಘ್ರದಲ್ಲೇ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಸೇವಾ ಸಿಂಧು ಕೇಂದ್ರಗಳಲ್ಲೂ ನಡೆಯುತ್ತೆ. ಮನೆ ಮನೆಗೂ ಕೂಡ ಅಧಿಕಾರಿಗಳು ಬರ್ತಾರೆ, ಬಯೋಮೆಟ್ರಿಕ್ ತಗೊಳ್ತಾರೆ, ಫೇಸ್ ಅಥೆಂಟಿಕೇಶನ್ ಮೂಲಕ ಅರ್ಹರ ಅನರ್ಹರ ಅಂದ್ಬಿಟ್ಟು ಪತ್ತೆ ಹಚ್ಚುವಂಥದ್ದು. ಯಾಕಂದರೆ ಇದುವರೆಗೂ ಸಾಕಷ್ಟು ಜನಕ್ಕೆ ಮೃತಪಟ್ಟಿರೋರ ಅಕೌಂಟಿಗೆ ಹಣ ಜಮೆ ಆಗಿದೆ. ಹಾಗೆ ಅನರ್ಹರಿಗೂ ಕೂಡ, ಅಂದರೆ ಈಗ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು, ತುಂಬ ಜನಕ್ಕೆ ಈ ಥರ ಜಮೆ ಆಗಿರೋದ್ರಿಂದ ಇಂಥ ಅನರ್ಹರಿಗೂ ಕೂಡ ಜಮೆ ಆಗಬಾರ್ದು ಹಣ ಅಂದ್ಬಿಟ್ಟು ಈ ಒಂದು ಮರುಪರಿಶೀಲನೆ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದಾಗಿಂದ ಅದನ್ನೇ ಹೇಳ್ತಾ ಇರೋದು. ಈಗ ಟೋಟಲ್ ಆಗಿ ಇದುವರೆಗೂ ಕೂಡ ಮೃತಪಟ್ಟಿರೋ ಅಕೌಂಟಿಗೆ 117.31 ಕೋಟಿ ಹಣ ಮೃತಪಟ್ಟಿರೋ ಅಕೌಂಟಿಗೆ ಹೋಗ್ತಾ ಇತ್ತಂತೆ. ಬಟ್ ಇವಾಗ 40.3 ಕೋಟಿ ಹಣನ ಈಗ ಮರು ಜಮೆ ಅಂದರೆ ವಾಪಸ್ ತಗೊಂಡಿದ್ದಾರೆ. ಇನ್ನೂ ಕೂಡ ಸಾಕಷ್ಟು ಹಣ, ಇನ್ನೂ ಕೂಡ ಕೋಟಿಗಟ್ಟಲೆ ಹಣನ ವಾಪಸ್ ತಗೊಂಡಿದೆ. ಯಾಕಂದರೆ ಮೃತಪಟ್ಟಿರ್ತಾರೆ. ಸೊ ಅಂಥವ್ರದ್ದು ಹಣ ಕ್ಯಾನ್ಸಲ್ ಈ ಯೋಜನೆಯಿಂದ ಕ್ಯಾನ್ಸಲ್ ಮಾಡಿರಲ್ಲ. ಸೊ ಹಾಗಾಗಿ ಬಟ್ ಅವ್ರ ಅಕೌಂಟಿಗೆ ಹಣ ಮಾತ್ರ ಹೋಗ್ತಾನೆ ಇದೆ. ಕೆಲವೊಬ್ರು ತೆಕ್ಕೊಂಡಿದ್ದಾರೆ, ಕೆಲವೊಬ್ರು ತೆಕ್ಕೊಂಡಿಲ್ಲ. ಸೊ ಈ ಥರ ಎಲ್ಲ ತೊಂದರೆ ಆಗಿರೋದ್ರಿಂದ ಈಗ ಇಷ್ಟು 40.3 ಕೋಟಿ ಹಣ ಇದುವರೆಗೂ ಕೂಡ ಮೃತಪಟ್ಟಿರೋ ಅಕೌಂಟಿಗೆ 117.31 ಕೋಟಿ ಹಣ ಜಮೆ ಆಗಿದೆಯಂತೆ ಮೃತಪಟ್ಟಿರೋರ ಅಕೌಂಟಲ್ಲಿ. ಅದರಲ್ಲಿ ಇವಾಗ ಸದ್ಯಕ್ಕೆ 40.7 ಕೋಟಿ ಹಣನ ವಾಪಸ್ ತಗೊಂಡಿದ್ದಾರೆ. ಇನ್ನೂ ಕೂಡ ಸಾಕಷ್ಟು ಹಣನ ವಾಪಸ್ ತಗೋಬೇಕು. ಕೆಲವರು ಆಗಲೇ ಆ ಹಣನ ತಗೊಂಡಿದ್ದಾರೆ, ಕೆಲವೊಬ್ರು ತಗೊಂಡಿಲ್ಲ. ಸೊ ಹಾಗಾಗಿ ಇವಾಗ ಯಾರ್ದೆಲ್ಲ ತಗೊಂಡಿರಲ್ಲ ಅದರಲ್ಲಿ ಇಷ್ಟು 40.7 ಕೋಟಿ ಹಣನ ವಾಪಸ್ ತಗೊಂಡಿದ್ದಾರಂತೆ ಸರ್ಕಾರದವರು. ಸೊ ಹಾಗಾಗಿ ಇಷ್ಟು ಅಪ್ಡೇಟ್ ಬಂದಿರೋವಂಥದ್ದು. ಇನ್ನೂ ಕೂಡ ಹಣ ಈಗ 32ನೇ ಕಂತಿನ ಹಣದಲ್ಲೂ ಕೂಡ ಮೃತಪಟ್ಟಿರೋರ ಅಕೌಂಟಿಗೆ ಹೋಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇತ್ತು. ಇದೇ ರೀತಿ ಆಗ್ತಾ ಇದ್ರೆ ಸೊ ಅರ್ಹರಿಗೆ ಜಮೆ ಮಾಡೋಕ್ಕೆ ಹೋಗಿ ಅನರ್ಹರಿಗೂ ಕೂಡ ಹಣ ಹೋಗ್ತದೆ. ಸೊ ಇದೆಲ್ಲ ತಡಿಬೇಕಂದ್ರೆ ಅತಿ ಶೀಘ್ರದಲ್ಲೇ ಮರುಪರಿಶೀಲನೆ ಶುರುವಾದರೆ ಚೆನ್ನಾಗಿರುತ್ತೆ. ಇದರಿಂದ ಸರ್ಕಾರದವ್ರಿಗೂ ಕೂಡ ಕೋಟಿಗಟ್ಟಲೆ ಹಣ ಉಳಿಯುತ್ತೆ ಅಂತಲೇ ಹೇಳ್ಬೋದು. ಹಾಗೆ 32ನೇ ಕಂತಿನ ಹಣ ನಿಮಗೆ ಜಮೆ ಆಯಿತಾ ಅಂತ ಕಮೆಂಟ್ ಮಾಡಿ. ಹಾಗೆ ಮರುಪರಿಶೀಲನೆ ಮಾಡೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. ಮಾಡಬೇಕಾ ಬೇಡವಾ, ಅಥವಾ ಯಾವ ರೀತಿ ಮಾಡಬೇಕು, ಇವಾಗ ಏನು ಬಯೋಮೆಟ್ರಿಕ್ ಅಥವಾ ಫೇಸ್ ಅಥೆಂಟಿಕೇಶನ್ ಮೂಲಕ ಪರಿಶೀಲನೆ ಮಾಡ್ತಿದ್ದಾರೆ, ಇದು ಕರೆಕ್ಟಾ, ಯಾವ ರೀತಿ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇದೇ ರೀತಿ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡ್ತಿರೋ ಪ್ರತಿಯೊಬ್ಬರು ಕೂಡ. ಹಾಗೆ ವಿಡಿಯೋ ಲೈಕ್ ಮಾಡಿ. ಹಾಗೆ ನಾನು ಮಾಡ್ತಿರೋ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ, ಇನ್ಫಾರ್ಮೇಟಿವ್ ಇದೆ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ಇಷ್ಟೊತ್ತು ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ನಮಸ್ಕಾರ.